ಯಾವ ಕಾರಣಕ್ಕಾಗಿ ಇಷ್ಟು ಜನ ಸೇರಬಾರ್ದಾಗಿತ್ತಲ್ಲ ಅಂತ ಕಾರಣ ಸೃಷ್ಟಿ ಮಾಡಿದಂತ ಪರಾರಿ ಪ್ರಜ್ವಲ್ ರೇವಣ್ಣನ ಫಸ್ಟ್ ಬಂಧಿಸಬೇಕು. ನಮ್ಮಲ್ಲಿ ಈ ರಿಪಬ್ಲಿಕ್ಸ್ ಏನದ ಇವು ಅಮಾನವೀಯ ಕೃತಿಗಳನ್ನು ನಡೆಸಲಿಕ್ಕೆ ಹುಟ್ಟಿದಂತಹ ರಿಪಬ್ಲಿಕ್ ಆಗಿದೆ. ಇವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಸೆಂಟ್ರಲ್ ಗವರ್ಮೆಂಟ್ ಏನ್ ಹೇಳಿದಾರಲ್ಲ, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಜನರ ಕಳ್ಳಾಟ ಮಳ್ಳಾಟ ಸುಳ್ಳಾಟ ಇದೆ ಅಂತ ನಾವ್ ಹೇಳ್ತಾನೆ ಇದೀವಿ. ಅವುಗಳನ್ನ ಬಯಲಿಗೆಳಿಬೇಕು. ಎಲ್ಲೋ ಒಂದ್ ಕಡೆಗೆ ಅವನು ಉಳಿಸಬೇಕು ಅನ್ನುವಂತಹ ಒಂದು ಹುನ್ನಾರ ಈ ಅಧಿಕಾರಶಾಹಿಗಳಲ್ಲಿ ಇದೆ ಅನ್ನುವಂಥದ್ದು ಇದು ಸ್ಪಷ್ಟ. ಅದೇ ಈಗ ಬಡವರಿಗೆ ಆಗಿತ್ತಂದ್ರೆ ಇಷ್ಟೊತ್ತಿಗೆ ಜೈಲಾಗಿರ್ತಿದ್ರು ಅವರು. ಯಾಕಂದ್ರೆ ಇವ್ರು ರಾಜಕೀಯ ಬೆಂಬಲ ಅದ, ದುಡ್ಡು ಅದ, ಹಣ ಅದ ಅಂತಂದ ಇವರೇ ಹೊರದೇಶ ಕಳಿಸ್ಯಾರ. ಎಲ್ಲವೂ ಕೂಡ ಒಳಗಿಂದೊಳಗೆ ಏನೇನೋ ಇರ್ತಾವೆ, ಆ ಏನೇನೋಗಳನ್ನ ಬಯಲುಗೊಳಿಸಲಿಕ್ಕೆ ಬಂದಿದ್ದೇವೆ. ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಒಂದು ಹೋರಾಟ ಆರಂಭವಾಗಿದ್ದು, ಎಲ್ಲರ ನಡಿಗೆ ಹೋರಾಟದ ನಡಿಗೆ ಹಾಸನದ ಕಡೆಗೆ ಅನ್ನುವಂಥದ್ದು ಪ್ರತಿಭಟನೆ ನಡೀತಾ ಇರುವಂಥದ್ದು. ಸಾಕಷ್ಟು ಮಹಿಳಾ ಪ್ರತಿಭಟನಾಕಾರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು. ಈಗಾಗಲೇ ಇದು ಏನು ಮಹಾವೀರ ಪಾರ್ಕ್ನಿಂದ ಆರಂಭಗೊಳ್ತಾ ಇರುವಂತಹ ಚಳುವಳಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಈಗ ಏನು ಉತ್ತರ ಕನ್ನಡದ ಮಹಿಳಾ ಹೋರಾಟಗಾರ್ತಿ ಹಾಗೆಯೇ ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಯಮುನಾ ಗಾಂವ್ಕರ್ ಅವರು ಇದ್ದಾರೆ. ಮ್ಯಾಮ್ ನಮಸ್ತೆ. ಎಸ್, ಮೊದಲೇದಾಗಿ ಈ ಒಂದು ಪ್ರಕರಣದ ಬಗ್ಗೆ, ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಏನು ಹೇಳಕ್ ಬಯಸ್ತೀರಾ? ಯಾವ ಕಾರಣಕ್ಕಾಗಿ ಇಷ್ಟು ಜನ ಸೇರಬಾರ್ದಾಗಿತ್ತಲ್ಲ ಅಂತ ಕಾರಣ ಸೃಷ್ಟಿ ಮಾಡಿದಂತ ಪರಾರಿ ಪ್ರಜ್ವಲ್ ರೇವಣ್ಣನ ಫಸ್ಟ್ ಬಂಧಿಸಬೇಕು. ಆತನ ಹೇಯ ಕೃತ್ಯ ಆತನೇ ವಿಡಿಯೋ ಮಾಡ್ಕೊಂಡು ಅದನ್ನು ಶೇಖರಣೆ ಮಾಡಿಟ್ಟು ಅದನ್ನು ಇನ್ನೊಬ್ಬರ ಮೂಲಕ ಬಯಲಿಗೆ ತರುವಂಥ ಕೃತ್ಯ ಮಾಡಿದ್ನಲ್ಲ, ಅದು ಇಡೀ ಹಾಸನದ ಜನತೆಗೆ ಮಾತ್ರ ಅವಮಾನ ಅಲ್ಲ, ಮನುಷ್ಯ ಕುಲ ಅಂತ ಹೇಳೋದೊಂದಿದೆಯಲ್ಲ, ಗಂಡು ಹೆಣ್ಣು ಅಥವಾ ತೃತೀಯ ಲಿಂಗಿಗಳನ್ನು ಒಳಗೊಂಡು ಅವರೆಲ್ಲರಿಗೂ ಕೂಡ ಮಾಡಿದಂಥ ಒಂದು ಕ್ರೌರ್ಯ, ಅತಿ ಕ್ರೂರತನ. ಇದು ಕೇವಲ ಲೈಂಗಿಕ ಹಗರಣ ಅಂತೇಳಿ ಹೇಳುವಷ್ಟು ಸುಲಭದ್ದಲ್ಲ. ಮತ್ತು ಪೆನ್ ಡ್ರೈವ್ ಅಂತ ಹೇಳೋದಕ್ಕೆ ಜೀವ ಇಲ್ಲ, ಆದರೆ ಅದರ ಒಳಗಡೆ ಇದ್ದಂಥ ಆತ ಯಾರನ್ನೆಲ್ಲ ಬಳಸಿ ಬಿಸಾಡಿದ್ನಲ್ಲ ಅವರೆಲ್ಲರಿಗೂ ಇನ್ನೂ ಜೀವ ಇದೆ. ಆ ಕಾರಣಕ್ಕಾಗಿ ಅವರ ಜೀವ, ಅವರ ಘನತೆ, ಮಾನವ ಹಕ್ಕುಗಳನ್ನ ಕಾಪಾಡೋ ಸಲುವಾಗಿ ಮತ್ತು ಆತ ಯಾರ ಮೇಲೆಲ್ಲ ದೌರ್ಜನ್ಯ ಎಸಗಿದ್ನೋ ಅದ್ರ ವಿರುದ್ಧದ ಸಾಕ್ಷಿಗಳಿದ್ದಾವಲ್ಲ ಅವುಗಳ ರಕ್ಷಣೆಗಾಗಿ ಆ ಪೆನ್ ಡ್ರೈವನ್ನು ಹೊರ ಹಾಕದಂಥವ್ರನ್ನೂ ಬಂಧಿಸಬೇಕು, ಈತನನ್ನು ಬಂಧಿಸಬೇಕು. ಮಿಗಿಲಾಗಿ ಶಾಂತ ಸಜ್ಜನ ಸ್ವಭಾವದ ನಮ್ಮ ಹಾಸನದ ಹೆಸರಿಗೆ ಹೊಲಸು ಬಡದಂಥ ಈ ಕೃತ್ಯದಲ್ಲಿ ಯಾರೆಲ್ಲ ಪಾಲ್ದಾರಿದ್ದಾರೋ ಅವರೆಲ್ಲರನ್ನೂ ಅಪರಾಧದಲ್ಲಿ ಭಾಗಿದಾರನಾಗಿ ಮಾಡಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಇವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳಿದಾರಲ್ಲ, ಅದು ಎಷ್ಟು ಬೋಗಸ್ ಅಂತೇಳಿ ಗೊತ್ತಾಗ್ತದೆ. ಇದರಲ್ಲಿ ಬೇಟಿಗಳನ್ನ ಸಂಕಷ್ಟಕ್ಕೆ ದೂಡಿ ಬೇಟಾನನ್ನು ಬಚಾವ್ ಮಾಡಿ ಆತನನ್ನು ವಿದೇಶಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಜನರ ಕಳ್ಳಾಟ ಮಳ್ಳಾಟ ಸುಳ್ಳಾಟ ಇದೆ ಅಂತ ನಾವು ಹೇಳ್ತಾನೆ ಇದ್ದೀವಿ. ಅವುಗಳನ್ನು ಬಯಲಿಗೆಳಿಬೇಕು. ಮತ್ತು ಆ ಹೆಣ್ಮಕ್ಕಳನ್ನು ರಕ್ಷಣೆ ಮಾಡಬೇಕು. ಯಾರೆಲ್ಲ ಸಂತ್ರಸ್ತರಾಗಿದ್ದಾರೆ, ನಮ್ಮ ವಿನಂತಿ ಇದೆ, ಆ ಎಲ್ಲ ಹೆಣ್ಮಕ್ಕಳು ತಮ್ಮ ಮೇಲಾದಂಥ ದೌರ್ಜನ್ಯವನ್ನು ಹೇಳ್ಕೊಳ್ಳಿಕ್ಕೆ ಮುಂದಾಗಿ ಅಂತ ಹೇಳ್ಕೊಂಡು ಆ ಸಹೋದರಿಯರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಯಾಕೆ ಅಂತಂದರೆ ಇವತ್ತು ರಾಜಕಾರಣ ಅಂತಂದರೆ, ಅಧಿಕಾರಸ್ಥರು ಅಂತಂದರೆ ಅವರ ಹತ್ರ ಯಾರಾದರೂ ಒಂದು ಕೆಲಸವನ್ನು ಇಟ್ಕೊಂಡು ಮುಂದೋದ್ರೆ ಅವರು ನಿನ್ನ ದೇಹ ಕೊಡು ಅಂತಂದರೆ ಎಂಥ ಕ್ರೌರ್ಯ ಅದು. ಹಾಗಾಗಿ ಇಂಥ ಕ್ರೌರ್ಯ ಇನ್ನು ಮುಂದೆ ಜರುಗಬಾರದು. ಹಾಗಾಗಿ ಈ ಒಂದು ಕೃತ್ಯವನ್ನು ಎಸಗಿದಂಥವ್ರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ನಾವು ಇವತ್ತು ರಾಜ್ಯದ ವಿಭಿನ್ನ ವಿಭಾಗದಿಂದ ನಾವು ರೈತರು, ಕಾರ್ಮಿಕರು, ವಿದ್ಯಾರ್ಥಿ ಜನ, ಮಹಿಳೆಯರು, ಆದಿವಾಸಿಗಳು, ಅಲ್ಪಸಂಖ್ಯಾತರು ಎಲ್ಲ ಸಂಘಟನೆಗಳು, ನೂರಾರು ಸಂಘಟನೆಗಳು ಸೇರಿ ಒಂದಾಗಿ ಬಂದಿದ್ದೇವೆ. ಇದು ಇವತ್ತು ಓರ್ವ ಶಾಸಕ ಅಪ್ಪ, ಮಾಜಿ ಶಾಸಕಿ ಅಮ್ಮ, ಸ್ವತಃ ಆರೋಪನೆಗೊಳಗಾದಂಥವನು ಸಂಸದ, ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ, ಚಿಕ್ಕಮ್ಮ ಮಾಜಿ ಶಾಸಕಿ, ಮಿಗಿಲಾಗಿ ಅವರ ಅಜ್ಜ ಅವರು ಭಾರತ ದೇಶದ ಮಾಜಿ ಪ್ರಧಾನಿಗಳು. ಇದು ಕೇವಲ ಅವ್ರ ಹುದ್ದೆಗಳಿಗೋಸ್ಕರ ನಾನು ಹೇಳ್ತಾ ಇಲ್ಲ. ಇಂಥ ಎಲ್ಲ ಸಕಲ ಸರ್ಕಾರಿ ಗೌರವಗಳನ್ನು, ಮಾನ ಸಮ್ಮಾನಗಳನ್ನು ಪಡೆದು ಇವತ್ತು ಏನು ಮಾಡ್ತಾ ಇದ್ದಾರೆ, ಹೆಣ್ಮಕ್ಕಳನ್ನು ಇಂಥ ಸಂಕಷ್ಟಕ್ಕೆ ದೂಡುವುದೇ, ನಾಡಿನ ಮರ್ಯಾದೆ ತೆಗೆಯೋದೆ. ಇದಕ್ಕೂ ಲೈಂಗಿಕ ರಾಜಕಾರಣಕ್ಕೂ ಸಂಬಂಧ ಇದೆ. ಹಾಗಾಗಿ ಆ ಪ್ರಜ್ವಲ್ ಪರಾರಿ ರೇವಣ್ಣ ಏನಿದ್ದಾನೆ, ಪರಾರಿ ಪ್ರಜ್ವಲ್ ರೇವಣ್ಣ ಅಂತಾನೆ ಕರಿತೀನಿ, ಆತನನ್ನು ಬಂದ ಮೇಲೆ ಬಂಧಿಸೋದು ಸುಲಭ. ಆದರೆ ಇಡೀ ಪ್ರಪಂಚದಲ್ಲಿ ಎಲ್ಲಿದ್ರೂ ಬಂಧಿಸಬಹುದಾಗಿತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದರೆ. ಆದರೆ ಸ್ವತಃ ಪ್ರಧಾನಿಗಳೇ ಅವನ ಪರವಾಗಿ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರು ನೋಡಿ.
ಹಾಗಾಗಿ ಇದೆಲ್ಲವೂ ಕೂಡ ಒಳಗಿಂದೊಳಗೆ ಏನೇನೋ ಇರ್ತವೆ, ಆ ಏನೇನೋಗಳನ್ನ ಬಯಲುಗೊಳಿಸ್ಲಿಕ್ಕೆ ಬಂದಿದ್ದೇವೆ. ನಮಸ್ಕಾರ ಸರ್. ನಮಸ್ತೆ. ಯಾವೂರಿಂದ ಬಂದಿದ್ದೀರಾ ಸರ್? ನಾವು ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ಧಾರವಾಡದಿಂದ ಎರಡು ಕೂಡ ಬಂದಿವಿ. ಅಷ್ಟು ದೂರದಿಂದ ಬಂದಿದ್ದೀರಾ, ಉತ್ತರ ಕರ್ನಾಟಕ ಭಾಗದಿಂದ. ಸೊ ಇಲ್ಲಿ ನೆರೆದಿರುವಂಥ ಉದ್ದೇಶ ನಮಗೆ ತಿಳಿದಿರುವಂಥದ್ದು ಪ್ರತಿಭಟನೆಯ ಉದ್ದೇಶ. ಸರ್, ಮೊದಲನೇದಾಗಿ ಈ ಪ್ರಕರಣದ ವಿಚಾರವಾಗಿ ಏನು ಹೇಳ್ತೀರಾ? ಇದು ಅತ್ಯಂತ ಮಾನವ ಕುಲಕ್ಕೆ, ಮಹಿಳಾ ಲೋಕಕ್ಕೆ ಅತ್ಯಂತ ಕೆಟ್ಟ ಒಂದು ಪರಂಪರೆ ಹಾಕ್ತಕ್ಕಂಥ ಒಂದು ಪ್ರಕರಣ ಇದಾಗಿದೆ. ಇಡೀ ಮಹಿಳೆಯನ್ನೇ ಅವಮಾನ ಮಾಡ್ತಕ್ಕಂಥ ಒಂದು ಪ್ರಕರಣ ಇದಾಗಿದೆ. ಮತ್ತು ನಾವು ಆ ವಿಡಿಯೋಗಳನ್ನು ಹೆಚ್ಚು ನೋಡಿಲ್ಲ ಅಂದರೂ ಕೂಡ ನೋಡಿದವರು ಹೇಳ್ತಕ್ಕಂಥದ್ದು ನೋಡಿದರೆ ಜಗತ್ತಿನಲ್ಲಿ ಇಂಥ ಒಂದು ಕ್ರೌರ್ಯ ಮಹಿಳೆ ಮೇಲೆ ನಡೆದದ್ದು ಯಾವುದೂ ಇಲ್ಲ ಅನ್ನುವಂಥದ್ದು. ಆದರೆ ಇವತ್ತು ಈ ಪ್ರತಿಭಟನೆ ನಡೀತಕ್ಕಂಥದ್ದು ಅಂತಂದರೆ ಜನರ ಕನ್ಸೈನ್ಸ್ ಡೆಡ್ ಆಗಿಲ್ಲ, ಇನ್ನೂ ಜಾಗೃತ ಅದೇ. ಇದು ಪ್ರಕರಣ ಮುಚ್ಚಿ ಹೋಗ್ಬೋದು, ಮತ್ತೊಂದು ಯಾಕಂದ್ರೆ ಪ್ರಭಾವಿ ನಾಯಕರದಾರ ಅನ್ನೋದು ಅದು ಬೇರೆ ಪ್ರಶ್ನೆ. ಆದರೆ ಜನರ ಈ ಒಂದು ಪ್ರತಿಭಟನೆ ಏನು ತೋರ್ತದಂದರೆ ವಿ ಆರ್ ನಾಟ್ ಡೆಡ್ ಆರ್ ಅವರ್ ಕನ್ಸೈನ್ಸ್ ಈಸ್ ನಾಟ್ ಡೆಡ್ ಅನ್ನುವಂಥದ್ದರ ಒಂದು ಪ್ರತೀಕವಾಗಿ ಈ ಪ್ರತಿಭಟನೆ ನಡೀತದೆ. ಅದು ನಿರಂತರವಾಗಿ ಇಂಥ ಒಂದು ಇದು ಅದರಾಗ ಪ್ರತಿಭಟನೆ ನಡೀಬೇಕಾದದ್ದು ಭಾಳ ಅಗತ್ಯ ಅದ. ಅದಕ್ಕೆ ಇದೊಂದು ಭಾಳ ಮಾನವೀಯವಾದಂಥ ಒಂದು ಕೃತ್ಯ. ಸರ್, ಅಧಿಕಾರದ ಬಲ ಇರ್ಬೋದು ಅಥವಾ ಹಣ ಬಲ ಇರ್ಬೋದು, ಎರಡನ್ನು ಉಪಯೋಗಿಸಿಕೊಂಡು ನಡೆದಂಥ ಹೇಯ ಕೃತ್ಯ. ಮತ್ತೊಂದು ವಿಚಾರ ಏನು, ಜನಪ್ರತಿನಿಧಿಗಳಿಗೆ ಒಂದು ಥರದ ನ್ಯಾಯ, ಸಾಮಾನ್ಯ ಜನರಿಗೆ ಇನ್ನೊಂದು ಥರದ ನ್ಯಾಯ ಅನ್ನುವಂಥದ್ದು. ಸೊ ಈ ವಿಚಾರವಾಗಿ ಏನು ಹೇಳ್ತೀರಾ? ಅದೇ ಒಂದು ನಾವು ಥಿಯರಿ ಹೇಳ್ತೇವೆ, ಡೆಮೋಕ್ರಸಿ ಅಂದರೆ ವಿ ಆರ್ ಆಲ್ ಈಕ್ವಲ್ ಇನ್ ಡೆಮೋಕ್ರಸಿ ಅಂತ. ಬಟ್ ಸಮ್ ಆರ್ ಅಬೋವ್ ಈಕ್ವಲ್ ಅನ್ನುವಂಥದ್ದಿದೆ. ಅದು ದೇವೇಗೌಡ ಕುಟುಂಬ ಇದು ಅಬೋವ್ ಈಕ್ವಲ್ದಲ್ಲಿ ಬರ್ತದೆ. ಅಂದರೆ ಕೆಲವರು ಹೆಚ್ಚು ಸಮಾನರು ಅನ್ನುವಂಥ ಇದಕ್ಕೆ ಬರ್ತದೆ. ಇದು ಸರಿಯಲ್ಲ. ಅದು ಅಂದರೆ ನಮಗೆ ಅಧಿಕಾರ ಇದೆ ಅಂದರೆ ಇವೆಲ್ಲ ಏನು ಒಂದು ಡೆಮೋಕ್ರಸಿ ಒಳಗೆ ರಿಪಬ್ಲಿಕ್ಸ್ ಥರ ಇವು ವರ್ತನೆ ಮಾಡ್ತಾ ಇದ್ದಾವೆ. ನಮ್ಮಲ್ಲಿ ಈ ರಿಪಬ್ಲಿಕ್ಸ್ ಏನದ ಇವು ಅಮಾನವೀಯಂಥ ಕೃತಿಗಳನ್ನು ನಡೆಸಲಿಕ್ಕೇ ಹುಟ್ಟಿದಂಥ ಮತ್ತು ರಾಜಕೀಯವಾಗಿ ಒಂದು ಹುನ್ನಾರ ನಡೆಸ್ತಕ್ಕಂಥ ಒಂದು ರಿಪಬ್ಲಿಕ್ ಆಗಿದ್ದೇವೆ. ಅದಕ್ಕೆ ಇದನ್ನು ಜನ ಸಹಿಸೋದಿಲ್ಲ. ಇವತ್ತು ಯಾವುದೋ ಒಂದು ಇದರಿಂದ ಅವರು ಸ್ನಬ್ ಮಾಡ್ಬೋದು, ಜನರನ್ನ ಬಾಯನ್ನು ಮಾಡಿಸ್ಬೋದು. ಆದರೆ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ ಇದು ಭಾಳ ಎಕ್ಸ್ಪೋರ್ಟ್ ಆಗ್ತದೆ. ಇದು ಹೆಚ್ಚು ಪ್ರತಿಭಟನೆಗೆ ಕಾರಣ ಆಗ್ತದೆ. ಇಂಥ ರಿಪಬ್ಲಿಕ್ಸನ್ನು ನಾವು ಅಳಿಲೇಬೇಕಾಗತ್ತೆ. ಅವಾಗೇ ನಮ್ಮ ಡೆಮೋಕ್ರಸಿ ಸಕ್ಸಸ್ ಆಗೋದು. ಆ ನಿಟ್ಟಿನೊಳಗೆ ಈ ಹೋರಾಟಗಳು ಹೆಚ್ಚು ಹೆಚ್ಚು ನಡೀಬೇಕಾಗುತ್ತೆ ಅನ್ನುವಂಥದ್ದು ನನ್ನ ವಿಚಾರ. ಸರ್, 1 ತಿಂಗಳಿಗೂ ಅಧಿಕ ಕಾಲ ಆಯಿತು, ಈ ಸಾಕಷ್ಟು ವಿಳಂಬ ಆಗಿದೆ. ಈ ವಿಳಂಬ ಆಗಿರೋ ವಿಚಾರವಾಗಿ, ಹಾಗೆ SIT ತನಿಖೆ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಅದೇ ಸರ್ಕಾರದ ಒಂದು ಈ ಪ್ರಯತ್ನದಲ್ಲಿ ನಮ್ಮದೇನು ಅನುಮಾನ ಇಲ್ಲ ಖರೆ. ಆದರೆ ಈ ಏನು ಅಧಿಕಾರ ಮೇಲ್ಮಟ್ಟದಲ್ಲಿ ಕೆಲವು ಅಧಿಕಾರಗಳವೆ ಅದನ್ನು ಬಳಸಿಕೊಂಡು ಯಾರು ಈ ಪ್ರಕರಣ ಎದ್ದು ಕೂಡಲೇ ಅರೆಸ್ಟ್ ಮಾಡಬೇಕಾದಂಥ ಒಂದು ಅಧಿಕಾರ ಇದೆ, ಅವರು ಅದನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಭಾಳ ಖೇದನೀಯ. ಈಗ ರಾಜ್ಯ ಸರ್ಕಾರ ಏನು SIT ಅದನ್ನು ನೇಮಕ ಮಾಡಿ ಅದು ತನಿಖೆ ನಡೀತಾ ಇದೆ. ಆದರೆ ಇದರ 1 ತಿಂಗಳ ಕಾಲ ಆಯ್ತು. ಅವ ಎಲ್ಲಿದಾನ ಏನನ್ನೋದು ಸರ್ಕಾರಕ್ಕೆ ತಿಳಿದೇನಿಲ್ಲ ಅಂತಲ್ಲ. ನಮ್ಮಲ್ಲಿ COD ಇದೆ, CID ಇದೆ, ಇಂಟೆಲಿಜೆನ್ಸ್ ಇದೆ. ಇದಕ್ಕೆ ಇದೇನು ಹೊರತಲ್ಲ ಖರೆ. ಬಟ್ ಅದು ಎಲ್ಲೋ ಒಂದು ಕಡೆಗೆ ಅವನು ಉಳಿಸ್ಬೇಕು ಅನ್ನುವಂಥ ಒಂದು ಹುನ್ನಾರ ಈ ಅಧಿಕಾರಶಾಹಿಗಳಲ್ಲಿ ಇದೆ ಅನ್ನುವಂಥದ್ದು ಇದು ಸ್ಪಷ್ಟ ಆಗ್ತದೆ. ಎಸ್ ಮೇಡಮ್, ಇನ್ನು ಈ ವಿಚಾರವಾಗಿ ಸೂಕ್ತ ರೀತಿಯಾದಂಥ ತನಿಖೆ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ಆಗ್ತಾ ಇದೆ. ಓಕೆ, ಇನ್ನೂ ಆಗಬೇಕು. ಯಾಕಂತಂದು ಇನ್ನೂ ಆಗಬೇಕು. ಅವರಿಗೆ ಸ್ವಲ್ಪ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ SIT ಅವ್ರು ಬೆಂಬಲ ಕೊಟ್ಟು ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ಬೇಕಂತ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ. ಓಕೆ. ಸೊ ಏನು ಒಂದು ಅಂದರೆ ರಾಜಕೀಯ ಬೆಂಬಲ ಇರುವಂಥದ್ದು ಅಥವಾ ದೊಡ್ಡ ನಾಯಕರಿಗೆ ಒಂದು ನ್ಯಾಯ ಅಥವಾ ಸಾಮಾನ್ಯರಿಗೆ ಒಂದು ನ್ಯಾಯ ಅಂತ ಅನಿಸ್ತಾ ಇದೆಯಾ? ಅನಿಸ್ತಾ ಇದೆ, 100% ಅನಿಸ್ತಾ ಇದೆ. ಅನಿಸ್ಲಕ್ಕೇನಿದೆ ಗೊತ್ತೇ ಆಗ್ತಾ ಇದ್ದಲ್ಲ ನಿಮಗೆ. ಇದು ಈಗ ಬಡವರಿಗೆ ಆಗಿತ್ತಂದ್ರೆ ಇಷ್ಟೊತ್ತಿಗೆ ಜೈಲಾಗಿರ್ತಿದ್ರು ಅವರು. ಯಾಕಂದ್ರೆ ಇವ್ರು ರಾಜಕೀಯ ಬೆಂಬಲ ಅದ, ದುಡ್ಡು ಅದ, ಹಣ ಅದ ಅಂತಂದು ಇವರೇ ಹೊರದೇಶ ಕಳಿಸ್ಯಾರಂತ ನಮ್ಮ ಅನಿಸಿಕೆ. ಥ್ಯಾಂಕ್ ಯು.